ಬೆಲೆ ಏರಿಕೆ ಪ್ರಹಾರ ಮುಂದುವರೆದಿದೆ. ಮೆಟ್ರೋ ಬಸ್ ಟಿಕೆಟ್ ದರ ಹೆಚ್ಚಳ ಬೆನ್ನಲ್ಲೇ ಈಗ ಹಾಲು ಮತ್ತು ವಿದ್ಯುತ್ ದರ ಹೆಚ್ಚಳವಾಗಿ ಪ್ರತಿ ಲೀಟರ್ ಹಾಲಿನ ದರ ₹4 ಹೆಚ್ಚಳಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು. ಹಾಲಿನ ದರ ₹5 ಏರಿಕೆಗೆ ಕೆಎಂಎಫ್ ಬೇಡಿಕೆಯನ್ನು ಇಟ್ಟಿತ್ತು. ಸದ್ಯ ಈಗ ಕ್ಯಾಬಿನೆಟ್ ₹4ಗೆ ಸಮ್ಮತಿಯನ್ನು ಕೊಟ್ಟಿದ್ದು ಏಪ್ರಿಲ್ 1ರಿಂದಲೇ ಹೊಸ ದರ ಜಾರಿಗೆ ಬರಲಿದೆ. ಈಗ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ ನೋಡಿ, ನಾವು ಭಾಳ ಕಡಿಮೆ ಇದ್ದೀವಿ. ಇನ್ನೂ ಏನೋ ಬೇರೆ ಅದನ್ನು ಏರ್ಸಕ್ಕಲ್ಲಪ್ಪ. ರೈತರನ್ನ ಉಳಿಸ್ಕೋಬೇಕಲ್ರಿ ನಾವು. ಈಗ ನಾವು ರೈತರನ್ನ ಉಳಿಸ್ಕೋಬೇಕಲ್ಲ, ರೈತರಿಗೂ ತೊಂದರೆ ಆಗಂಗೆ ನಾವು ನೋಡ್ಕೋಬೇಕಲ್ಲ, ಉತ್ಪಾದನೆ ನಾವು ಇಳಿಕೆ ಆಗಂಗೆ ನೋಡ್ಕೋಬೇಕಲ್ಲ ನಾವು. ಈಗ ರೇಟ್ ಕಡಿಮೆ ಆದರೆ ಉತ್ಪಾದನೆ ಕಡಿಮೆ ಆಗುತ್ತೆ. ಈಗ ಏರಿಸಬಾರ್ದು ಅಂತಾನೆ ನಾವು ಇಷ್ಟು ಮಾಡಿರೋದು ಅಲ್ಲ. ಸರ್ಕಾರ ₹5 ಕೊಡ್ತಾ ಇದೀವಲ್ಲ, ₹5 ಇನ್ಸೆಂಟಿವ್ ಕೊಡ್ತಾ ಇದೀವಲ್ಲ. ಸರ್ಕಾರದ ಯಾವುದೇ ರೀತಿಯ ಲಾಭ ನಷ್ಟದ ಯೋಚನೆ ಅಲ್ಲ ಇದು. ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥ ಒಂದು ಸೌಲಭ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ಈ ಭಾಗದ ಅಂದರೆ ಈ ನಮ್ಮ ರಾಜ್ಯದ ಹಾಲು ಉತ್ಪಾದಕರಿಗೆ ಈ ಸಂದೇಶವನ್ನು ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥರ ಜೊತೆಯಲ್ಲಿ ಗ್ರಾಹಕರಿಗೂ ಕೂಡ ನಾವು ಸ್ವಲ್ಪ ಅನಾನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು. ಇನ್ನು ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಜನತೆಗೆ ಒಂದೇ ದಿನ 2 ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಹಾಲಿನ ದರ ಹೆಚ್ಚಳ ಬೆನ್ನಲ್ಲೇ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ. ಏಪ್ರಿಲ್ 1ರಿಂದಲೇ ನೂತನ ದರ ಜಾರಿಗೆ ಬರುವಂತೆ ವಿದ್ಯುತ್ ದರ ಹೆಚ್ಚಳ ಮಾಡಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಆದೇಶವನ್ನು ಹೊರಡಿಸಿದೆ. ವಿದ್ಯುತ್ ಪ್ರಸರಣ ಮತ್ತು ಎಸ್ಕಾಂಗಳ ಸಿಬ್ಬಂದಿಗಳ ಪಿಂಚಣಿ ಹಾಗೂ ಗ್ರಾಚ್ಯುಟಿ ಪಾವತಿಸಲಿಕ್ಕೆ ಹಾಗೂ ಉಚಿತ ವಿದ್ಯುತ್ ಯೋಜನೆಗಳ ವೆಚ್ಚವನ್ನು ಭರಿಸಲಿಕ್ಕೆ ಈ ದರ ಏರಿಕೆ ಮಾಡಲಾಗ್ತದೆ ಅಂತ ಕೆಇಆರ್ಸಿ ತಿಳಿಸಿದೆ. ಒಳ ಮೀಸಲಾತಿ ಕುರಿತು ಡಾಕ್ಟರ್ ನಾಗಮೋಹನ್ ದಾಸ್ ಸಿಎಂ ಸಿದ್ದರಾಮಯ್ಯನವರಿಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಮಾಜಿ ಸಚಿವ ಆಂಜನೇಯ, ಆಗಸ್ಟ್ 1ರಂದು ಒಳ ಮೀಸಲಾತಿ ಮಾಡುವ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ನಾವು ಹೋರಾಟ ಮಾಡ್ತಾನೇ ಇದ್ದೇವೆ. ಸಿಎಂ ನಮ್ಮ ಪರವಾಗಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಾನು ಬೇಗ ಮಾಡಬೇಕನ್ನೋ ಆಸೆ ನನಗಿದೆ. ಅವ್ರು ರಿಪೋರ್ಟ್ ಕೊಡಲಿ ಅಂತ ಹೇಳಿದ್ರು. ಅವ್ರು ರಿಪೋರ್ಟ್ ಇವತ್ತು ಕೊಟ್ಟಿದ್ದಾರೆ. ಏನು ರಿಪೋರ್ಟ್ ಕೊಟ್ಟಿರೋದಾದ್ರೆ ಗೊತ್ತಿಲ್ಲ. ಇಲ್ಲ, ಕಣ್ಣೊರೆಸೋ ಪ್ರಯತ್ನನೇ ಇಲ್ಲ. ಇನ್ನೊಂದು ಕೇಳ್ರಿ, ಈ ಒಂದು ಒಳ ಮೀಸಲಾತಿ ಅನುಷ್ಠಾನ ಆಗುವವರೆಗೂ ಬ್ಯಾಕ್ಲಾಕ್ ಹುದ್ದೆಯನ್ನು ತುಂಬಂಗಿಲ್ಲ, ಬಡ್ತಿಯಲ್ಲಿ ಮೀಸಲಾತಿ ಕೊಡಂಗಿಲ್ಲ, 35,000 ಹುದ್ದೆಗಳನ್ನು ಕೂಡ ತುಂಬುವಾಗಿಲ್ಲ. ಈ ಒಂದು ಅವಧಿಯಲ್ಲಿ ಏನಾದ್ರದ್ದು ಏಜ್ ಆಗ್ತೈತೆ ಅನ್ನೋದಾದ್ಮೇಲೆ ಈ ಹುಡುಗರು, ಯಾಕಂದ್ರೆ 8 ತಿಂಗಳಿಂದ ಏಜ್ ಆಗ್ತೈತೆ ಅಂದ್ರೆ 1 ವರ್ಷ ಎಕ್ಸ್ಟೆಂಡ್ ಮಾಡಿ. ನಮ್ಮ ಹುಡುಗರು ಇರ್ಬೋದು, ಬೇರೆ ಹುಡುಗರು ಕೂಡ ಇರ್ಬೋದು, ನಿರುದ್ಯೋಗಿಗಳು ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಅದರಿಂದ 1 ವರ್ಷ ವಯೋಮಿತಿಯನ್ನು ವಿಸ್ತರಣೆ ಮಾಡಿ. 2 ತಿಂಗಳಿಗಿಂತ ಹೆಚ್ಚು ನಾನು ನನ್ನ ತಂಡ ಆಳವಾದಂಥ ಅಧ್ಯಯನ ಮಾಡಿ 103-4 ಪುಟಗಳ ಈ ವರದಿಯನ್ನು ಕೊಟ್ಟಿದ್ದೆ. ಇಲ್ಲಿ ತರಾತುರಿ ಅನ್ನೋ ಪ್ರಶ್ನೆನೂ ಇಲ್ಲ. ಸರ್ಕಾರದವ್ರ ಮಧ್ಯಂತರ ವರದಿ ಕೊಡಿ ಅಂತಲೂ ನಮಗೆ ಕೇಳಿಲ್ಲ. ನಾವೇ ಸ್ವಇಚ್ಛೆಯಿಂದ ಕೊಟ್ಟಿದ್ದೀವಿ. ನಾನು ಈ ಹಂತದಲ್ಲಿ ಅದನ್ನೆಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ. ಒಂದು ವರದಿ ಕೊಟ್ಟಿದ್ದೀನಿ. ಸರ್ಕಾರ ಇದರ ಮೇಲೆ ಏನು ತೀರ್ಮಾನ ತಗೊಳುತ್ತೆ ಇವತ್ತು ನೋಡೋಣ. ಸರ್ಕಾರ ತೀರ್ಮಾನದ ಮೇಲೆ ನಾವು ಮುಂದಿನ ಕ್ರಮ ಅವರಿಗೆ ಶಾಶ್ವತವಾದ ಪರಿಹಾರ ಕೊಡಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದರ ಮೇಲೆ ನಾನು ಮಧ್ಯಂತರ ವರದಿ ಕೊಟ್ಟಿದ್ದೀನಿ. ಸರ್ಕಾರ ನನಗಿನ್ನೂ ಏನು ಅದರ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಆ ಉತ್ತರ ನೋಡ್ಕೊಂಡು ನಾನು ತೀರ್ಮಾನ. ಗೌರವಾನ್ವಿತ ನ್ಯಾಯಮೂರ್ತಿಗಳಂಥ HN ನಾಗಮೋಹನ್ ದಾಸ್ ಅವರು ಅವರ ನೇತೃತ್ವದೊಳಗೆ ಒಂದು ಏಕಸದಸ್ಯ ವಿಚಾರಣಾ ಆಯೋಗವನ್ನು ರಾಜ್ಯ ಸರ್ಕಾರ ನೇಮಣಿಕೆ ಮಾಡಿತ್ತು. ಮಧ್ಯಂತರ ವರದಿಯಲ್ಲಿ 4 ಪ್ರಮುಖ ಶಿಫಾರಸುಗಳನ್ನು ಮಾಡಿದ್ದಾರೆ. ಅವು ಅಂದರೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿರುವ ಉಪಜಾತಿಗಳ ವೈಜ್ಞಾನಿಕ ವರ್ಗೀಕರಣ ಮಾಡಲು ಹೊಸದಾದ ಸಮೀಕ್ಷೆ ನಡೆಸಿ ದತ್ತಾಂಶವನ್ನು ಸಂಗ್ರಹಿಸಬೇಕು. 2ನೇ ಶಿಫಾರಸು, ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಧನಗಳನ್ನು ಬಳಸಿ 30 ರಿಂದ 40 ದಿವಸಗಳೊಳಗೆ ಹೊಸದಾದ ಸಮೀಕ್ಷೆಯನ್ನು ನಡೆಸಬಹುದೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ.
ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಮರ್ಡರ್ ಮಾದರಿಯಲ್ಲೇ ಮತ್ತೊಂದು ಬರ್ಬರ ಕೊಲೆ ನಡೆದಿದೆ. ಹೆಂಡತಿ ಕೊಂದು ಮೃತದೇಹ ಪೀಸ್ ಮಾಡಿದ್ದಾನೆ ರಾಕ್ಷಸ ಗಂಡ. ಹುಳಿಮಾವಿನ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಪತ್ನಿ ಗೌರಿ ಶವ ತುಂಡಾಗಿ ಕತ್ತರಿಸಿದ ಪತಿ ರಾಕೇಶ್ ಬಳಿಕ ಸೂಟ್ಕೇಸ್ನಲ್ಲಿ ತುಂಬಿಟ್ಟಿದ್ದಾನೆ. ಶವ ಸಾಗಿಸಲಿಕ್ಕೆ ಧೈರ್ಯ ಸಾಲದೆ ಗೌರಿ ಮನೆಯವರಿಗೆ ವಿಷಯ ತಿಳಿಸಿ ಎಸ್ಕೇಪ್ ಆಗಿದ್ದ. ಹೆಂಡತಿ ಕೊಂದು ಪರಾರಿಯಾಗಿದ್ದಂಥ ಆರೋಪಿಯನ್ನ ಸಿಡಿಆರ್ ಆಧರಿಸಿ ಪುಣೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಬರುತ್ತೆ ಈ ಥರ ಏನೋ ಹ್ಯಾಂಗಿಂಗ್ ಅಂದ್ಕೊಂಡು ಆ ಕಾಲ್ ಇದು ಮಾಡಿಕೊಂಡು ನಮ್ಮ ಹುಳಿಮಾವು ಇನ್ಸ್ಪೆಕ್ಟರ್ ಮತ್ತು ಟೀಮ್ ಬಂದು ಚೆಕ್ ಮಾಡಿದಾಗ ಮನೆ ಲಾಕ್ಡ್ ಇತ್ತು. ಅದು ಓಪನ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ ಬಾತ್ರೂಮ್ದಲ್ಲಿ ಒಂದು ಸೂಟ್ಕೇಸ್ ಇದೆ. ಸೊ ಪ್ರಾಬಬ್ಲಿ ಏನೋ ಅಫೆನ್ಸ್ ಆಗಿದೆ ಅಂದ್ಕೊಂಡು ಆಮೇಲೆ ಈಗೆಲ್ಲ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ತೆಗೆದು ನೋಡಿದಾಗ ಲೇಡಿದು ಬಾಡಿ ಇದೆ. ಇಟ್ ಈಸ್ ಇಂಟ್ಯಾಕ್ಟ್. ದೇರ್ ಆರ್ ಮಾರ್ಕ್ಸ್. ಮತ್ತು ಅವ್ರದ್ದು ಹಸ್ಬೆಂಡ್ ಇರಲಿಲ್ಲ. ಟ್ರ್ಯಾಕ್ ಮಾಡಿದಾಗ ಅವ್ರದ್ದು ಹಸ್ಬೆಂಡು ಡಿಟೈನ್ ಆಗಿದ್ದಾರೆ. ವಿ ಹ್ಯಾವ್ ಟೇಕನ್ ಅಪ್ ದ ಒನ್ ಮರ್ಡರ್ ಕೇಸ್. ಈಗ ಬೆಂಗಳೂರಿನಲ್ಲಿ 3-4 ದಿನ ರಾತ್ರಿ ವೇಳೆ ಫ್ಲೈಓವರ್ ಬಂದ್ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ. ರಾತ್ರಿ 11 ಗಂಟೆಯಿಂದಲೇ ಬೆಳಗ್ಗೆ 6 ಗಂಟೆಯ ತನಕ ಬಂದ್ ಮಾಡಲಾಗ್ತಾ ಇದೆ. ಮಾರ್ಕೆಟ್, ರಿಚ್ಮಂಡ್ ರಸ್ತೆ, ಪಿನ್ಯ ಫ್ಲೈಓವರ್ ಸೇರಿದಂತೆ ನಗರದ ಪ್ರಮುಖ ಫ್ಲೈಓವರ್ಗಳು ಬಂದ್ ಆಗಲಿವೆ. ಯುಗಾದಿ ಪ್ರಯುಕ್ತ ವಾರದ ಕೊನೆಯಲ್ಲಿ ಸಾಲು ಹಬ್ಬಗಳಿದ್ದಾವೆ. ನಗರಕ್ಕೆ ಆಗಮಿಸುವಂಥ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗಲಿದೆ. ರಾತ್ರಿ ವೇಳೆ ಅತಿವೇಗದ ಚಾಲನೆ, ಅಪಾಯಕಾರಿ ರೈಡಿಂಗ್ ಹಾಗೂ ವೀಲಿಂಗ್ ಮಾಡುವಂಥ ಸಾಧ್ಯತೆ ಇರೋದ್ರಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಅಲ್ಲಿದ್ದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ವೀಕೆಂಡ್ನಲ್ಲಿ ಹಬ್ಬದ ಸೀಸನ್ ಇರೋದ್ರಿಂದ ನಗರದ ಬಹುತೇಕ ಫ್ಲೈಓವರ್ಗಳನ್ನು ಸಂಚಾರ ಪೊಲೀಸರು ಕ್ಲೋಸ್ ಮಾಡಿದ್ದಾರೆ. ನಾವೀಗ ಏನು ಮೈಸೂರು ರಸ್ತೆ ಸಂಪರ್ಕ ಮಾಡುವಂಥ ಮಾರ್ಕೆಟ್ ಫ್ಲೈಓವರ್ ಇದೆ, ಈ ಒಂದು ಫ್ಲೈಓವರ್ ಬಳಿ ಇದ್ದೀವಿ. ಈ ಒಂದು ಫ್ಲೈಓವರ್ನ ರಾತ್ರಿ ಸುಮಾರು 11 ಗಂಟೆ ಸುಮಾರಿಗೆ ಸಂಚಾರ ಪೊಲೀಸರು ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ವಾಹನ ಸಂಚಾರವನ್ನು ನಿರ್ಬಂಧ ಮಾಡಿದ್ದಾರೆ. ಏನು ವೀಕೆಂಡ್ನಲ್ಲಿ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಬರ್ತಾ ಇರೋದ್ರಿಂದ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸಂಚಾರ ಇರುತ್ತೆ. ಮತ್ತು ವೆಹಿಕಲ್ ಮೂವ್ಮೆಂಟ್ ಕೂಡ ರಾತ್ರಿ ವೇಳೆ ಹೆಚ್ಚಾಗಿರೋದ್ರಿಂದ ಏನು ಅಪಾಯಕಾರಿ ಚಾಲನೆ ಮತ್ತು ವೀಲಿಂಗ್ ಕೂಡ ಮಾಡ್ತಾರೆ ಅನ್ನೋದು ಕಾರಣಕ್ಕೋಸ್ಕರ ಈಗ ಫ್ಲೈಓವರ್ಸ್ ಅನ್ನ ಸಂಚಾರ ಪೊಲೀಸರು ಕ್ಲೋಸ್ ಮಾಡಿರೋದನ್ನ ನಾವು ನೋಡಬಹುದು. ಏನು ಇದು ಮಾರ್ಕೆಟ್ ಫ್ಲೈಓವರ್ ಅಲ್ಲದೆ ರಿಚ್ಮಂಡ್ ರಸ್ತೆ ಫ್ಲೈಓವರ್ ಇರಬಹುದು ಮತ್ತೆ ನಗರದ ಬಹುತೇಕ ಫ್ಲೈಓವರ್ಗಳನ್ನ ಇದೇ ರೀತಿಯಾಗಿ ಬ್ಯಾರಿಕೇಡ್ ಹಾಕಿ ಎರಡೂ ಬದಿ ಸಂಚಾರವನ್ನ ಈಗಾಗಲೇ ಕ್ಲೋಸ್ ಮಾಡಿದ್ದಾರೆ. ಇನ್ನು ಏನು ಏರ್ಪೋರ್ಟ್ ರಸ್ತೆ ಫ್ಲೈಓವರ್ ಏನಿದೆ ಆ ಒಂದು ಫ್ಲೈಓವರ್ ಮಾತ್ರ ಸಂಚಾರಕ್ಕೆ ಮುಕ್ತವಾಗಿದ್ದು ಆ ಒಂದು ರಸ್ತೆಯಲ್ಲಿ ಮಾತ್ರ ಓಡಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಏನು ವೀಕೆಂಡ್ ಸಂದರ್ಭದಲ್ಲಿ ಹಬ್ಬಗಳು ಸಾಲಾಗಿ ಬರ್ತಾ ಇದಾವೆ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಗರಕ್ಕೆ ಬರ್ತಾರೆ ಮತ್ತೆ ಟ್ರಾವೆಲ್ ಮಾಡ್ತಾರೆ. ಆ ಸಲುವಾಗಿ ಫ್ಲೈಓವರ್ಸ್ ಮೇಲೆ ಒಂದು ಅಪಾಯಕಾರಿಯಾಗಿ ಒಂದು ವಾಹನಗಳನ್ನು ಚಲಾಯಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಸಲುವಾಗಿ ಏನು ಸಂಚಾರ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ರಾತ್ರಿ 11 ಗಂಟೆ ಸುಮಾರಿಗೆ ಫ್ಲೈಓವರ್ಗಳನ್ನ ಬ್ಯಾರಿಕೇಡ್ ಹಾಕಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಸಂಚಾರವನ್ನ ನಿರ್ಬಂಧ ಮಾಡ್ತಾ ಇರೋದು. ಮತ್ತೆ ಪರ್ಯಾಯವಾಗಿ ಮಾರ್ಗಗಳನ್ನ ಬಳಸಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೂಡ ಸಂಚಾರ ಪೊಲೀಸರು ಕೊಟ್ಟಿದ್ದಾರೆ. ಆ ಸಲುವಾಗಿ ಮಾರ್ಕೆಟ್ ರಸ್ತೆಯ ಒಂದು ಫ್ಲೈಓವರ್ ಏನಿದೆ ಇದನ್ನ 11 ಗಂಟೆ ಸುಮಾರಿಗೆ ಕ್ಲೋಸ್ ಮಾಡಿರೋದು ಕೂಡ ನಾವು ನೋಡಬಹುದು. ಏನು ಬ್ಯಾರಿಕೇಡ್ ಹಾಕಿ ಎರಡೂ ಬದಿಯ ಸಂಚಾರವನ್ನ ಈಗಾಗಲೇ ನಿರ್ಬಂಧ ಮಾಡಿರೋದ್ರಿಂದ ವಾಹನ ಸಂಚಾರ ಸಂಪೂರ್ಣವಾಗಿ ಏನು ನಿರ್ಬಂಧ ವಿಧಿಸಿರೋದು ಕೂಡ ಕಾಣಬಹುದಾಗಿದೆ. ಈ ಒಂದು ಹಬ್ಬದ ಸೀಸನ್ ಮುಗಿದ ನಂತರ ಮತ್ತೆ ರಾತ್ರಿ ವೇಳೆ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡೋದಾಗಿ ಸಂಚಾರ ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿರುವುದು. ಸದ್ಯ ಈಗಾಗಲೇ ನಗರದ ಬಹುತೇಕ ಫ್ಲೈಓವರ್ಗಳು ಇದೇ ರೀತಿಯಾಗಿ ಕ್ಲೋಸ್ ಆಗಿದ್ದು ವಾಹನ ಸವಾರರು ಪರ್ಯಾಯ ಮಾರ್ಗವನ್ನು ಬಳಸಬೇಕು ಅಂತ ಒಂದು ಸೂಚನೆ ಕೂಡ ರವಾನೆ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಸುನೀಲ್ ಕುಮಾರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಮಚ್ಚಿಡಿದು ರೀಲ್ಸ್ ಹಾಗೂ ಸಾಕ್ಷ್ಯನಾಶ ಆರೋಪದಲ್ಲಿ ಪೊಲೀಸರ ವಶದಲ್ಲಿರುವ ರಜತ್ ಹಾಗೂ ವಿನಯ್ ಗೌಡ ಕಸ್ಟಡಿ ಅವಧಿ ಇವತ್ತು ಮುಕ್ತಾಯವಾಗಲಿದೆ. ಇವತ್ತು ಇಬ್ಬರು ಆರೋಪಿಗಳನ್ನು ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. 24ನೇ ಎಸಿಜೆಎಂ ಕೋರ್ಟ್ಗೆ ಇಬ್ಬರನ್ನ ಪೊಲೀಸರು ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. 10 ದಿನಗಳ ನಂತರ ಕೊಲೆ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ಸೋಮಯಾಜಲಹಳ್ಳಿ ಗ್ರಾಮದಲ್ಲಿ ಮಾರ್ಚ್ 17ರಂದು ಮಂಜುನಾಥ್ ಕೊಲೆಯಾಗಿತ್ತು. ಕೊಲೆಗೈದು ಪರಾರಿಯಾಗಿದ್ದಂಥ ಶ್ರೀಮೂರ್ತಿ ಮತ್ತು ಶಿವಶಂಕರ್ ಎಂಬುವರನ್ನು ಪೊಲೀಸರು ಬಂಧಿಸಿದ್ದಾರೆ. ದೊಡ್ಡಬಳ್ಳಾಪುರದ ವಟ್ಟರಹಳ್ಳಿ ಬಳಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಹಣಕಾಸಿನ ವಿಚಾರವಾಗಿ ಮಂಜುನಾಥ್ನನ್ನ ಕೊಲೆ ಮಾಡಿದ್ದೇವೆ ಅಂತ ಆರೋಪಿಗಳು ಹೇಳಿದ್ದಾರಂತೆ. ಕೋಲಾರದ ಬಂಗಾರಪೇಟೆ ಕಾಂಗ್ರೆಸ್ನ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ವಿರುದ್ಧ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ರೈತ ಕುಟುಂಬವೊಂದು ದಯಾಮರಣ ಕೋರಿ ರಾಷ್ಟ್ರಪತಿಗೆ ಅರ್ಜಿಯನ್ನು ಸಲ್ಲಿಸಿದೆ. ರಾಜಕೀಯ ಪ್ರಭಾವವನ್ನು ಬಳಸಿ ಜಮೀನು ನೀಡುವಂತೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಆರೋಪ ಮಾಡಲಾಗಿದೆ. ಬಂಗಾರಪೇಟೆಯ ಪಾಕರಹಳ್ಳಿ ಗ್ರಾಮದ ರೈತ ಮುನಿರಾಜು ಆರೋಪವನ್ನು ಮಾಡಿದ್ದಾರೆ. 1 ಎಕರೆ 21 ಗುಂಟೆ ಕೃಷಿ ಭೂಮಿ ವ್ಯಾಜ್ಯ ಕೋರ್ಟ್ನಲ್ಲಿದ್ದರು. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹಾಗೂ ಪುತ್ರ ನಿಶಾಂತ್ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ರೈತ ಆರೋಪವನ್ನು ಮಾಡಿದ್ದಾರೆ. ಸಾಲು ಹಬ್ಬ ಹಿನ್ನೆಲೆ ರೌಡಿ ಶೀಟರ್ಗಳಿಗೆ ಪೊಲೀಸರು ವಾರ್ನಿಂಗ್ ಮಾಡಿದ್ದಾರೆ.
ನಿನ್ನೆ ರೌಡಿ ಶೀಟರ್ಗಳನ್ನು ಕರೆಸಿ ದೊಡ್ಡಬಳ್ಳಾಪುರ ಠಾಣೆ ಇನ್ಸ್ಪೆಕ್ಟರ್ ಅಮರೀಶ್ ಗೌಡ ಪರೇಡ್ ಅನ್ನು ನಡೆಸಿದ್ದಾರೆ. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 10 ವರ್ಷಗಳ ಕಾಲ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸದಿದ್ದರೆ ರೌಡಿ ಪಟ್ಟಿಯಿಂದ ಕೈಬಿಡಲಾಗುವುದು ಅಂತ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಈ ವೇಳೆ ಕಿವಿಯಲ್ಲಿ ಓಲೆ ಧರಿಸಿ ಬಂದಿದ್ದ ರೌಡಿ ಶೀಟರ್ ಪೊಲೀಸರು ಕ್ಲಾಸ್ ತಗೊಂಡಿದ್ದಾರೆ. ಬೆಳಗಾವಿಯ ರಾಯಬಾಗ ತಾಲೂಕು ಪಂಚಾಯತ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಮಾಡಲಾಗಿರುವಂಥದ್ದು. ಅಕ್ಷರ ದಾಸೋಹ ಅಧಿಕಾರಿ ಸುಭಾಷ್ ವಲ್ಲಾಪುರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. 13,000 ಲಂಚ ಪಡೆಯುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸುಭಾಷ್ ವಲ್ಲಾಪುರ ಸಿಕ್ಕಿಬಿದ್ದಿದ್ದಾನೆ. ಡೇಟಾ ಎಂಟ್ರಿ ಆಪರೇಟರ್ ರಾಜು ನಾಯ್ಕಿಗೆ ಲಂಚ ವಸೂಲಿ ಮಾಡುವಂತೆ ಹೇಳಿದ್ದ ಅಂತ ಹೇಳಲಾಗಿದೆ. ಪ್ರತಿ ಶಾಲೆಯಿಂದ 500 ರೂಪಾಯಿ ಹಣ ವಸೂಲಿ ಮಾಡಿ ಕೊಡಬೇಕು ಅಂತ ಕಿರುಕುಳವನ್ನು ಕೊಡ್ತಾ ಇದ್ದ ಅನ್ನುವಂಥ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತರಿಗೆ ರಾಜು ನಾಯ್ಕ ದೂರನ್ನು ಕೊಟ್ಟಿದ್ರು. ಬೆಕ್ಕೇರೆ ಶಾಲೆಯೊಂದರ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂಥ ಅಕ್ಷರ ದಾಸೋಹ ಅಧಿಕಾರಿ ಸುಭಾಷ್ ವಲ್ಲಾಪುರ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕು ಪಂಚಾಯಿತಿ ಕಚೇರಿಯ ಆವರಣದೊಳಗೆ ಬೃಹತ್ ಮರ ಧರೆಗುರುಳಿದೆ. ಮರ ಬೀಳುವ ಸಂದರ್ಭದಲ್ಲಿ ಸಾರ್ವಜನಿಕರು ಇಲ್ಲದ ಕಾರಣ ಭಾರೀ ಅನಾಹುತವೊಂದು ತಪ್ಪಿದೆ. ಆವರಣ ಗೋಡೆ ಮತ್ತು ಪ್ರವೇಶ ಗೇಟ್ ಮೇಲೆ ಮರ ಬಿದ್ದು ಹಾನಿಯಾಗಿದೆ ಅಂತ ಅಧಿಕಾರಿಗಳು, ಕಾರು ಸೇರಿದಂತೆ ಇತರ ವಾಹನಗಳು ಸದ್ಯಕ್ಕೆ ಸೇಫ್ ಆಗಿದೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಕೈಗೊಂಡಿರುವಂತಹ ಫ್ಲೈಓವರ್ ಕಾಮಗಾರಿ ಮಂದಗತಿಯಲ್ಲಿ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳ ಸಭೆಯನ್ನು ಮಾಡಲಾಯಿತು. ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ನಲ್ಲಿ ನಡೆದಂತಹ ಸಭೆಯಲ್ಲಿ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ, ಡಿಸಿ ದಿವ್ಯಪ್ರಭು, ಡಿಸಿಪಿ ಮಹಾನಿಂಗ ನಂದಗಾವಿ, ರವೀಶ್, ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಮತ್ತಿತರರು ಭಾಗಿಯಾಗಿದ್ದರು. ಫ್ಲೈಓವರ್ ಕಾಮಗಾರಿ ವಿಳಂಬದಿಂದ ಜನರ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಮಹೇಶ್ ತೆಂಗಿನಕಾಯಿ ಅತೃಪ್ತಿಯನ್ನು ವ್ಯಕ್ತಪಡಿಸಿದರು. ಚಿಕ್ಕಮಗಳೂರಿನ ಚಾರ್ಮಡಿ ಘಾಟ್ನಲ್ಲಿ ದಟ್ಟ ಮಂಜಿನ ಜೊತೆ ತುಂತುರು ಮಳೆ ಆಗ್ತಿದ್ದಾಗ ಕಾರೊಂದು ಪಲ್ಟಿಯಾಗಿದೆ. ಶಿವಮೊಗ್ಗದಿಂದ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಂತಹ ಪ್ರವಾಸಿಗರ ಕಾರು ಚಾರ್ಮಡಿ ಘಾಟಿನ ತಿರುವಿನಲ್ಲಿ ಪಲ್ಟಿ ಹೊಡೆದಿದ್ದು 60 ಅಡಿ ಆಳದ ಪ್ರಪಾತಕ್ಕೆ ಬಿದ್ದಿದೆ. ಅದೃಷ್ಟವಶಾತ್ ಕಾರಿನಲ್ಲಿರುವಂತಹ ದಂಪತಿ ಹಾಗೂ ಮಗುವನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದು ಪ್ರಾಣಹಾನಿಯಿಂದ ಪಾರಾಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ವರದಕ್ಷಿಣೆ ಕಿರುಕುಳದಿಂದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ ಎದುರಾಗಿದೆ. ಆತ್ಮಹತ್ಯೆಗೆ ಯತ್ನಿಸಿದ್ದ ಗೃಹಿಣಿ 2 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟವನ್ನು ಮಾಡಿ ಸಾವನ್ನಪ್ಪಿದ್ದಾರೆ. 2 ತಿಂಗಳ ಹಿಂದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಗೃಹಿಣಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಬಾಳೆಹೊನ್ನೂರು ಸಮೀಪದ ಗುಬ್ಬುಗೌಡಿಗೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು ಪತಿ ಸೇರಿದಂತೆ 4 ವಿರುದ್ಧ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 30 ವರ್ಷದ ಮಮತಾ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತಹ ಮಹಿಳೆ.